ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಸಮಗ್ರ ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಆಚಾರ್ಯ ಗುರೂಜಿ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈ ದಿನ ಪಂಚಾಂಗ ಹೇಗಿದೆ ಗುರುಗಳಿಂದ ಕೇಳೋಣ. ಗುರುಗಳೇ, ತಿಥಿರ್ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ಪಂಚಾಂಗಗಳು ಅಂತ ಹೇಳುವಂಥದ್ದು. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ನಿತ್ಯ ಸ್ಮರಣೆಯನ್ನು ಮಾಡುವಂಥದ್ದಾಗಲಿ ಅಥವಾ ಪಠಣ ಮಾಡೋದ್ರಿಂದ ಕೂಡ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಪಂಚಾಂಗ ಪರಿಜ್ಞಾನ ಹೊಂದಿರೋರಿಗೆಲ್ಲ ಶುಭ ಕಾರ್ಯಗಳಿಗೆ ಕೂಡ ಅನುಕೂಲಗಳನ್ನು ತರುತ್ತೆ ಅಂತ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷ, ಚತುರ್ದಶಿ ತಿಥಿ, ಸೋಮವಾರ, ಆಶ್ಲೇಷ ನಕ್ಷತ್ರ, ಅತಿಗಂಡ ಯೋಗ, ವಾಣಿಜ್ಯ ಕರಣವನ್ನು ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ರಾಹುಕಾಲಗಳಲ್ಲಾಗಲಿ ಅಥವಾ ಯಮಗಂಡ ಕಾಲಗಳಲ್ಲಾಗಲಿ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಅಥವಾ ಶುಭ ಪ್ರಯಾಣಾದಿಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನ ರಾಹುಕಾಲ 8 ಗಂಟೆ 5 ನಿಮಿಷದಿಂದ 9 ಗಂಟೆ 34 ನಿಮಿಷದವರೆಗೆ ಈ ದಿನ ರಾಹುಕಾಲ ಇರುತ್ತೆ. ಇನ್ನು ಯಮಗಂಡ ಕಾಲ 11 ಗಂಟೆ 3 ನಿಮಿಷದಿಂದ 12 ಗಂಟೆ 32 ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇರುವಂಥದ್ದು. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ ಕೂಡ ಇದನ್ನು ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ನಾವು ದಿನನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಯಾಕಂದರೆ ನೋಡಿ, ಈ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದನ್ನು ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಯಾರು ಪೂಜಾದಿಗಳನ್ನು ಅಥವಾ ಯಾವುದಾದ್ರೂ ಕರ್ಮ ಫಲಗಳಿಗೋಸ್ಕರ ಅಥವಾ ಏನಾದರೂ ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕಾಗಲಿ ಅಥವಾ ಏನಾದರೂ ಗೃಹಾರಂಭ, ಗೃಹ ಪ್ರವೇಶ, ಭೂಮಿ ಪೂಜೆ ಮಾಡಿಕೊಂಡ್ರು ಕೂಡ ಈ ಬ್ರಹ್ಮ ಮುಹೂರ್ತದಲ್ಲಿ ತುಂಬ ಶ್ರೇಷ್ಠವಾಗಿರುವಂತಹ ಸಮಯ, ಅಭಿವೃದ್ಧಿಯ ಸಂಕೇತ ಅಂತಲೂ ಕೂಡ ಹೇಳ್ತಾರೆ. ಅದರೊಟ್ಟಿಗೆ ಈಗ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇದ್ರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಾಸಗಳನ್ನು ಮಾಡಿಕೊಂಡಾಗ ವಿದ್ಯಾಭ್ಯಾಸದಲ್ಲಿ ಕೂಡ ಮುನ್ನಡೆಯನ್ನು ಪಡ್ಕೊಳ್ಬೋದು. ಹಾಗಾಗಿ ಈ ದಿನ ಬ್ರಾಹ್ಮಿ ಮುಹೂರ್ತ 4 ಗಂಟೆ 59 ನಿಮಿಷದಿಂದ 5 ಗಂಟೆ 47 ನಿಮಿಷದವರೆಗೆ ಇದನ್ನು ನಾವು ಬ್ರಹ್ಮ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 36 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 28 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಎಸ್, ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ, 12 ರಾಶಿಯಲ್ಲಿ ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಏನೆಲ್ಲ ಪರಿಹಾರಗಳಿದೆ ಗುರುಗಳನ್ನ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ, ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವಂ. ಶುಭ ಸೋಮವಾರ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಮಾತಾಡ್ತಾ ಇರ್ತೀವಿ. ಪೂಜೆ ಪುನಸ್ಕಾರಗಳ ಬಗ್ಗೆ ಆಗಲಿ, ಜ್ಯೋತಿಷ ಶಾಸ್ತ್ರದ ಬಗ್ಗೆನೂ ಕೂಡ ದಿನನಿತ್ಯವೂ ಕೂಡ ನಾವು ಒಂದೊಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಇವತ್ತು ನೋಡಿ, ನಾಳೆ ಸಂಭವಿಸುವಂತಹ ಈ ಚಂದ್ರಗ್ರಹಣದ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳುವಂಥದ್ದಿದೆ. ಯಾವ ರಾಶಿಗಳಿಗೆ ಏನೆಲ್ಲ ತೊಂದರೆಗಳಿರುವಂಥದ್ದು, ಆ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಮತ್ತು ಚಂದ್ರಗ್ರಹಣ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ಈ ದಿನ ನಿಮಗೆ ತಿಳಿಸ್ಕೊಡುವಂಥದ್ದು ಮಾಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವ್ರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ, ಈ ದಿನ ಬಹುದಿನಗಳ ಬಳಿಕ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಒಳ್ಳೆ ದಿನವನ್ನು ಈ ಮೇಷರಾಶಿಯವರು ನೋಡ್ತಾ ಇದ್ದೀರಾ. ತುಂಬ ದಿನದ ನಂತರ, ಯಾಕಂದರೆ ಈ ಗ್ರಹಣಾಚರಣೆ ನಂತರ ಮೇಷರಾಶಿಯವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಅನುಕೂಲಗಳನ್ನು ತರ್ತಾ ಇದೆ ಅಂತ ಹೇಳುತ್ತೆ. ಹಾಗಾಗಿ ನಾಳೆ ಇವತ್ತಿಂದನೂ ಕೂಡ ನಿಮಗೆ ಕೆಲವೊಂದು ನಿರೀಕ್ಷೆಗೆ ತಕ್ಕ ಪ್ರತಿಫಲವನ್ನು ಕೂಡ ನೀವು ಪಡ್ಕೊಳ್ಬೋದು. ಅಭಿವೃದ್ಧಿ ಆಗ್ತಾ ಇದೆ. ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾದ್ರೆ ನೋಡಿ, ಏನೋ ಒಂದು ಕೆಲಸ ಕಾರ್ಯ ನಿಂತೋಗಿರೋದೆಲ್ಲ ಇವತ್ತು ನಿಮಗೆ ಮತ್ತೆ ಕಾರ್ಯರೂಪಕ್ಕೆ ಬರುತ್ತೆ. ಆದರೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಯಾರೊಟ್ಟಿಗಾದರೂ ಮೂರನೇ ವ್ಯಕ್ತಿಯ ಜೊತೆ ಮಾತಾಡುವಾಗ, ಚರ್ಚೆ ಮಾಡುವಾಗ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೂಡ ಹರಿಸಬೇಕು. ಮೇಷರಾಶಿಯವರಲ್ಲಿದ್ದರೆ ಜೊತೆಯಲ್ಲಿ ಶನಿಯ ಸಂಕಷ್ಟ ಕೂಡ ಇರುವಂಥದ್ದು, ಶನಿಯ ಪ್ರಭಾವದಿಂದ ಕೂಡ ನಿಮಗೆ 7.5 ಕೂಡ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಅನಿಸುತ್ತೆ ಇವತ್ತು ಮೇಷರಾಶಿಯವ್ರಿಗೆ.
ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ಇದನ್ನು ಯಾವುದೇ ರೀತಿಯ ಒತ್ತಡಗಳು ಬಂದರೂ ಕೂಡ ಜಾಣತೆಯಿಂದ ಅದನ್ನು ನಿಭಾಯಿಸಿಕೊಳ್ಬೇಕಾಗುತ್ತೆ. ನೋಡಿ, ಜಾಣ್ಮೆಯಿಂದ ಕೆಲಸ, ಯಾವುದೇ ಒತ್ತಡಗಳಿರುತ್ತೆ, ದಿನನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳೇ, ಆದರೆ ಸ್ವಲ್ಪ ಒತ್ತಡದ ವಾತಾವರಣ, ಏನೋ ಕಷ್ಟ ಆಗ್ತಾ ಇರುತ್ತೆ, ಕೆಲಸ ಮಾಡೋಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಏನೋ ತೊಂದರೆಗಳು ಆಗ್ತಾ ಇರುತ್ತೆ, ಅಂಥದ್ದನ್ನೆಲ್ಲ ಕೂಡ ನೀವು ನಿಮ್ಮ ಜಾಣ್ಮೆಯಿಂದ, ನಿಮ್ಮ ಬುದ್ಧಿ ಶಕ್ತಿಯಿಂದ ಅದನ್ನು ನೀವು ನಿಭಾಯಿಸ್ಕೊಳ್ಬೇಕಾಗುತ್ತೆ. ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ. ಯಾವಾಗ ನೀವು ಜಾಣ್ಮೆಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀರಾ, ಕೋಪ ಮಾಡ್ಕೊಳ್ತೀರಾ, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಾಗ ಏನಾಗುತ್ತೆ, ನೀವು ಏನು ಅಂದ್ಕೊಳ್ತೀರಲ್ವ ಆ ಮಾರ್ಗ ಕೂಡ ಗೋಚರ ಆಗುತ್ತೆ. ಅಂದರೆ ಒಳ್ಳೆ ದಾರಿ ಕೂಡ ನಿಮಗೆ ಕಾಣುವಂಥದ್ದಾಗುತ್ತೆ. ಇಲ್ಲ ಸುಮ್ಮನೆ ವಿನಾಕಾರಣ ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಅಥವಾ ಏನೋ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕೆಲಸ ಮಾಡ್ದಲೇ ಇರುವಂಥದ್ದು ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಆಗಬೇಕಾಗಿರೋ ಕೆಲಸ ಕಾರ್ಯಗಳು ಕೂಡ ಅದು ಪೂರ್ಣಗೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಈ ದಿನ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾರೆ. ಯಾರೆಲ್ಲ ಮಿಥುನ ರಾಶಿಗಳಿದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಬೆಲೆ ಬಾಳುವ ವಸ್ತುಗಳನ್ನು ಈ ದಿನ ನೀವು ಕೊಂಡುಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದೆ. ಸ್ವಲ್ಪ ಅದಕ್ಕೆ ಕಡಿವಾಣವನ್ನು ಹಾಕಿ ಹಣವನ್ನು ಸಂಗ್ರಹಣೆ ಮಾಡೋ ಕಡೆ ಗಮನವನ್ನು ಕೊಡಬೇಕು. ಆರ್ಥಿಕ ಸಂಕಷ್ಟ ಬರ್ಬೋದು, ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತವನ್ನು ವಹಿಸಬೇಕು. ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವಂಥ ಸಂಗತಿ ಕೂಡ ಮಿಥುನ ರಾಶಿಯವರಿಗಿರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ. ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಅಲ್ವಾ, ಈಗ ಯಾಕಂದರೆ ನಿನ್ನೆ ಎಲ್ಲ ಹಿಂದಿನ ದಿನದಲ್ಲಿ ರಜಾ ಇರುತ್ತೆ, ಇವತ್ತು ಸೋಮವಾರ ಬಂದಿರ್ತೀರ, ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗ್ಬೋದು, ಕಿರುಕುಳ ಜಾಸ್ತಿ ಆಗ್ಬೋದು, ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಈ ದಿನ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕು. ಯಾರೆಲ್ಲ ಕಟಕ ರಾಶಿಗಳಿದ್ದೀರಾ, ನೀವು ನೋಡಿ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಗಳು ಅಂತೇಳಿ ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು, ನಿಗಾ ವಹಿಸಬೇಕು ನೀವು ಅದ್ರ ಬಗ್ಗೆ. ಯಾಕಂದರೆ ಸಣ್ಣ ವಿಚಾರದೇ ಅದು ಮುಂದೆ ದೊಡ್ಡದಾಗ್ಬೋದು, ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ನೋಡಿ. ನಿಮಗೂ ಕೂಡ ಕರ್ಕಾಟಕ ರಾಶಿಯವರು ಯಾರೆಲ್ಲ ಇದ್ದೀರಾ ಮಾಡುವಂಥ ಕಾರ್ಯಕ್ಷೇತ್ರದಲ್ಲಿ ಕೆಲವೊಬ್ಬರು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಗೌರ್ನಮೆಂಟ್ ಆಗ್ಬೋದು, ಅಥವಾ ಓನ್ ಬಿಸ್ನೆಸ್ ಯಾರು ಇಟ್ಕೊಂಡಿರ್ತೀರ ಅಲ್ಲಿ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಕಿರಿಕಿರಿಯ ಸಂಭವ, ಏನೋ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಇವತ್ತು ಅವರು ಕೂಡ ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಈ ದಿನ ದೊಡ್ಡ ಯೋಜನೆಯೊಂದನ್ನು ಅಸ್ತಿತ್ವಕ್ಕೆ ತರುವಂತಹ ಯೋಜನೆಗೆ ಚಾಲನೆ ಸಿಗುವುದು ಅಂತ ಹೇಳ್ತಾ ಇದೆ. ಒಳ್ಳೆಯ ದಿನ ಸಿಂಹರಾಶಿಯವರಿಗೆ. ಆದರೆ ನಾಳೆ ಇಂದ ಸ್ವಲ್ಪ ಕಷ್ಟದ ದಿನಗಳನ್ನು ನೋಡಬೇಕಾಗುತ್ತೆ. ಸಿಂಹರಾಶಿಯಲ್ಲೇ ಗ್ರಹಣ ಆಗೋದ್ರಿಂದ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಇವತ್ತು ನೀವು ಮುಗಿಸ್ಕೊಂಡ್ರೆ ಸ್ವಲ್ಪ ಒಂದು ಅನುಕೂಲಗಳನ್ನು ತರುತ್ತೆ. ಶುಭ ಕಾರ್ಯಗಳಿಗಾಗಲಿ ಅಥವಾ ಏನೇ ಆಗಲಿ ಇವತ್ತು ಸ್ವಲ್ಪ ಅದನ್ನು ಬೇಗ ಮುಗಿಸ್ಕೊಳ್ಳುವಂಥ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಹಾಗಾಗಿ ಸಾವಧಾನದಿಂದ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು. ಸಿಂಹರಾಶಿಯವರು ಯಾರಲ್ಲಿ ಇದೆ ನೋಡಿ ಗಮನದಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಸಾವಧಾನವಾಗಿರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಸ್ವಲ್ಪ ಗುರುಬಲ ಇದ್ದರೂ ಕೂಡ ಏನಾಗುತ್ತೆ, ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಆ ಕಷ್ಟಗಳನ್ನು ಎದುರಿಸದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಂದು ಅನುಕೂಲಗಳನ್ನು ನಿಮಗೆ ತರುತ್ತೆ ಸಿಂಹರಾಶಿಯವರು. ಹಾಗಾಗಿ ಇನ್ನೊಂದು ಸಾವಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಆರ್ಥಿಕವಾಗಿ ಆಗಾಗ ಮನಸ್ಸಿಗೆ ಆತಂಕ ತರುವುದು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ. ಯಾರಿಗೂ ಹಣ ಕೊಟ್ಟಿರ್ತೀರಾ ಅಥವಾ ಕೊಡ್ತಾ ಇರಲ್ಲ, ಅಥವಾ ಸಾಲ ಬಾಧೆಯಿಂದ ನರಳುತ್ತಿರೋರು ಸ್ವಲ್ಪ ಆತಂಕಗಳನ್ನು ಇದನ್ನು ಎದುರಿಸಬೇಕಾಗುತ್ತೆ. ಇನ್ನು ದಿಢೀರಾಗಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗುವ ಸಂಭವ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರು ಕೂಡ ಜಾಗೃತರಾಗಿರಿ. ಯಾಕಂದರೆ ನಿಮಗೂ ಕೂಡ ನಾಳೆಯಿಂದ ಈ ಗ್ರಹಣದ ಆಚರಣೆಯಿಂದ ಸ್ವಲ್ಪ ಕೆಲವೊಂದು ತೊಂದರೆಗಳು ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಜಾಗೃತರಾಗಿರಬೇಕು. ದಿಢೀರಾಗಿ ಅನೇಕ ಸಮಸ್ಯೆಗಳು, ಯಾಕಂದರೆ ನಾಳೆ ಬರೋದು ಇವತ್ತೇ ಬರ್ಬೋದು ನಿಮಗೆ. ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ ಇವತ್ತು ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ತುಲಾರಾಶಿಗಳಿದ್ದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ತೋರಿಸ್ತಾ ಇದೆ ನೋಡಿ ನಿಮಗೆ. ಏನಾದರೂ ವ್ಯಾಪಾರದಲ್ಲಿ ನಷ್ಟ ಹೊಂದಿದ್ದು ಕೆಲವರು ಅಂದ್ಕೊಂಬಿಟ್ಟಿರ್ತಾರೆ, ಏನಪ್ಪ ನನಗೆ ವ್ಯಾಪಾರನೇ ಆಗ್ತಾಯಿಲ್ಲ, ಈ ಕೆಲಸ ಬಿಟ್ಬಿಡೋದು ಆ ಥರ ಎಲ್ಲ ಅಂತ ಏನು ಚಿಂತನೆ ಇಟ್ಕೊಂಡಿದ್ರೆ ಚಿಂತೆ ಮಾಡಬೇಡಿ ನೋಡಿ, ಚೇತರಿಕೆ ಕಾಣುತ್ತೆ. ಯಾಕಂದರೆ ವ್ಯಾಪಾರಗಳಾಗ್ಬೋದು, ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ಡೆವಲಪ್ಮೆಂಟ್ ಆಗೋಕ್ಕೆ ಸ್ವಲ್ಪ ಅಭಿವೃದ್ಧಿ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಸರ್ಕಾರಿ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ನೋಡಿ ತುಲಾರಾಶಿಯವರು. ಏನಾದರೂ ಈ ಗೌರ್ಮೆಂಟ್ ವಿಚಾರದಲ್ಲಿ ಕೆಲಸ ಕಾರ್ಯಗಳು ನಿಂತೋಗಿದ್ರೆ ಅದು ನಿಮಗೆ ಕಾರ್ಯರೂಪಕ್ಕೆ ಬರುತ್ತೆ, ಅದರಲ್ಲಿ ಕಾರ್ಯಸಿದ್ಧಿ ಕೂಡ ಆಗ್ತಿರ ತುಲಾರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದಾರೆ ನಿಮಗೂ ಕೂಡ ಒಳ್ಳೆಯ ದಿನಗಳನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಗೆ ಗೊತ್ತೇ ಇರಲ್ಲ ಆ ರೀತಿ ಒಂದು ಶುಭ ಕೆಲಸ ಕಾರ್ಯಗಳು ಏನೋ ಅಂದ್ಕೊಂಡಿರ್ತಾರೆ, ಯಾವುದೋ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅದನ್ನು ನೀವು ಅನಿರೀಕ್ಷಿತವಾಗಿ ಇವತ್ತು ಆಗುವಂಥದ್ದಾಗುತ್ತೆ. ಇನ್ನು ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಮನೆಯವ್ರ ಜೊತೆ ಮಾತನಾಡುವಾಗ ಆಗಲಿ, ಕುಟುಂಬದವರೊಟ್ಟಿಗಿದ್ದಾಗ ಸ್ವಲ್ಪ ಜಾಗೃತರಾಗಿರಿ. ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗುವ ಸಂಭವ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಜಾಗ್ರತೆ ಮತ್ತು ಹಣವನ್ನು ಸಂಗ್ರಹಣೆ ಮಾಡುವಂಥ ಗಮನವನ್ನು ಕೊಡಬೇಕು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಅನೇಕ ರೀತಿಯ ಧನಾಗಮನವಿದ್ದರೂ ಖರ್ಚು ಕೂಡ ಅದೇ ರೀತಿಯಲ್ಲಿ ಅಧಿಕವಾಗಿರುತ್ತೆ ನೋಡಿ. ಏನು ಹೇಳ್ತಿದೆ, ಹಣದ ವಿಚಾರ ಚೆನ್ನಾಗಿದೆ ಧನುರಾಶಿಯವರಿಗೆ, ಹಣ ಬರ್ತಾ ಇದೆ, ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ನಿಮಗೆ ಚೆನ್ನಾಗಿ ದುಡಿತಾ ಇದ್ದಾರೆ, ಆದರೆ ಖರ್ಚು ಕೂಡ ಅದೇ ರೀತಿ ಇದೆ. ಹಾಗಾಗಿ ಖರ್ಚಿನ ಮೇಲೆ ಹಿಡಿತಾ ಇರಬೇಕು. ಇನ್ನು ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಬೇಕು. ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಸ್ವಲ್ಪ ಹೊಂದಾಣಿಕೆಯಿಂದ, ಯಾರೋ ಏನೋ ಹೇಳಿದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಕೆಲಸದಲ್ಲಿ ಯಾರೋ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೂ ಕೂಡ ಹೊಂದಾಣಿಕೆಯಿಂದ ಇದ್ದಾಗ ನಿಮಗೆ ಅಭಿವೃದ್ಧಿ ಆಗುತ್ತೆ ಧನುರಾಶಿಯವರಿಗೆ.
ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ನಿಮ್ಮ ವ್ಯಾಪಾರ ಮತ್ತು ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರಕುವಂಥದ್ದು. ಮಕರ ರಾಶಿಯವ್ರಿಗೆ ಒಳ್ಳೆ ದಿನ. ಏನಾದರೂ ಹೊಸದಾಗಿ ವ್ಯಾಪಾರ ಮಾಡೋರು ಅಥವಾ ಸ್ವಂತ ಓನ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಒಳ್ಳೆಯ ದಿನ ಇವತ್ತು. ಯೋಜನೆಗಳಿಗೆ ಚಾಲನೆ ಅಂದರೆ ಏನು ಅಂದ್ಕೊಂಡಿರ್ತಾರಲ್ಲ ಅದಾಗುತ್ತೆ. ಸೋಮವಾರ ಒಳ್ಳೆ ದಿನನೇ, ಅದರಲ್ಲೂ ಚತುರ್ದಶಿ ಇರೋದ್ರಿಂದ, ಒಳ್ಳೆ ಪೌರ್ಣಮಿ ಹಿಂದೆ ಇರೋದ್ರಿಂದ ಒಳ್ಳೆ ದಿನನೇ. ಏನಾದರೂ ಅಂದ್ಕೊಂಡಿದ್ರೆ ಇವತ್ತು ಮಾಡ್ಕೊಳ್ಳಿ. ಕೋರ್ಟ್ ಕಚೇರಿ ಕೆಲಸ ಕೂಡ ಸರಾಗವಾಗಿ ನಡೆಯುತ್ತೆ. ಏನಾದರೂ ಕೋರ್ಟು ಅಥವಾ ಈ ಕಚೇರಿ ವಿಚಾರಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ರೂ ಕೂಡ ಆಗುವಂಥದ್ದಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಕಚೇರಿ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಕಿರಿಕಿರಿ ಇರುತ್ತೆ ಅಂತ ಹೇಳ್ತಾರೆ. ಕುಂಭರಾಶಿಯವರು ಕೂಡ ಇವತ್ತು ಜಾಗೃತರಾಗಿರಬೇಕು. ಯಾಕೆಂದರೆ ನಿಮ್ಮ ಮೇಲಾಧಿಕಾರಿಗಳು ಸ್ವಲ್ಪ ನಿಮ್ಮ ಮೇಲೆ ಒಂದು ಒತ್ತಡದ ವಾತಾವರಣ ಇರುತ್ತೆ. ಮತ್ತು ಕುಟುಂಬದಲ್ಲಿ ನೆಮ್ಮದಿ ಮೂಡುವಂಥ ಅವಕಾಶಗಳಿದೆ ನೋಡಿ. ನಿಮ್ಮ ಕಚೇರಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಮೇಲಾಧಿಕಾರಿಗಳು ತೊಂದರೆ ಮಾಡ್ಬೋದು, ಆದರೆ ಕುಟುಂಬದಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸಂತೋಷಕರ ವಾತಾವರಣ, ಕುಟುಂಬದವರೊಟ್ಟಿಗೆ ಇವತ್ತು ನೀವು ಬೆರೆಯೋದ್ರಿಂದ, ಅವ್ರ ಜೊತೆ ಮುಕ್ತವಾಗಿ ಮಾತನಾಡುವುದರಿಂದ ಏನಾಗುತ್ತೆ, ಆ ಭಿನ್ನಾಭಿಪ್ರಾಯಗಳು ದೂರ ಆಗುವಂಥದ್ದಾಗುತ್ತೆ ಇವತ್ತು ಕುಟುಂಬದಲ್ಲಿ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಮೀನರಾಶಿಗಳಿದ್ದೀರಾ, ಇವತ್ತು ನೋಡಿ ಸ್ವಲ್ಪ ಮನೋರಂಜನೆಗೋಸ್ಕರ ಒಂದು ಸಮಯ ಕಳೆಯುವಂಥ ಅವಕಾಶಗಳಿರುತ್ತೆ. ಹಣಕಾಸು ಕೂಡ ಉತ್ತಮವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ. ಅದ್ರ ಜೊತೆ ಕುಟುಂಬದವ್ರ ಜೊತೆ ಆಗ್ಬೋದು, ಸ್ನೇಹಿತರ ಜೊತೆ ಆಗ್ಬೋದು, ಇಷ್ಟ ಮಿತ್ರರ ಜೊತೆ ಇವತ್ತು ಒಂದು ಸ್ವಲ್ಪ ಮನೋರಂಜನೆಗೋಸ್ಕರ ಸಮಯ ಕಳೆಯುವಂಥ ದಿನ ಅಂತ ಹೇಳ್ಬೋದು. ಹಂಗಂತ ಸುಮ್ಮನೆ ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಳೋದು ಅಥವಾ ಹೊರಗಡೆ ಸಂಚಾರ ಮಾಡೋದು ಅದು ಅಷ್ಟು ಇದಲ್ಲ. ಯಾಕಂದರೆ ಮೀನರಾಶಿಯವರಿಗೆ ಜನ್ಮದಲ್ಲಿ ಕೂಡ ಶನಿ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ. ಆದರೆ ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ಸಂಚಾರದ ದೇವರ ದರ್ಶನ ಮಾಡ್ಕೊಳ್ಳೋದಿದ್ರೆ ಇವತ್ತು ಮಾಡಿಕೊಂಡ್ರೆ ನಿಮಗೆ ಅನುಕೂಲಗಳನ್ನು ತರುತ್ತೆ ಮೀನರಾಶಿಯವರಿಗೆ. ವೀಕ್ಷಕರೇ, ಪ್ರತಿದಿನವೂ ಕೂಡ ನಾವು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ತಿಳಿತಾ ಬಂದಿದ್ದೇವೆ. ಯಾವ ರಾಶಿಗೆ ಯಾವ ಫಲಗಳಿರುತ್ತೆ, ಪರಿಹಾರಗಳೇನಿರುತ್ತೆ, ಪೂಜೆ, ಹೋಮ, ಹವನ ಮತ್ತು ಆಯಾ ದಿನಗಳು ಸ್ಪೆಷಲ್ ಆಗಿದ್ದರೆ ಅದರ ಆಚರಣೆ ಹೇಗೆ, ಯಾವ ರೀತಿಯಾಗಿ ಈ ದಿನದ ಮಹತ್ವವನ್ನು ತಿಳಿದು ನಾವು ಪೂಜೆ ಮಾಡಬೇಕು, ಎಲ್ಲ ವಿಚಾರಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಸೊ ಇವತ್ತು ಯಾವ ಒಂದು ಹೊಸ ವಿಚಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ, ಏನೆಲ್ಲ ವಿಚಾರಗಳಿದೆ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ ನೋಡಿ, ನಾಳೆ ನಡೆಯುವಂತಹ ಈ ಚಂದ್ರಗ್ರಹಣದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೋಡಿ, ನಮ್ಮ ಖಗೋಳದಲ್ಲಿ ನಡೆಯುವಂತಹ ವಿದ್ಯಮಾನ ಇದು. ಸಾಮಾನ್ಯವಾಗಿ ನಾವು ಈ ಸೂರ್ಯಗ್ರಹಣದ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ, ಚಂದ್ರಗ್ರಹಣಗಳ ಬಗ್ಗೆ. ಅದರಲ್ಲೂ ಕೂಡ ಈ ಹೋಳಿ ಹುಣ್ಣಿಮೆ ದಿನ ಬಂದಿರುವಂಥದ್ದು. ಎಷ್ಟೋ ಕಡೆ ರಥೋತ್ಸವಗಳಾಗ್ತಾ ಇದೆ. ಎಷ್ಟೋ ಜನಕ್ಕೆ ಭಿನ್ನಾಭಿಪ್ರಾಯ ಇದೆ. ಈಗ ಚಂದ್ರೋದಯಕ್ಕೆ ಮುಂಚೆನೇ ಗ್ರಹಣ ಆಗೋದ್ರಿಂದ ನಮಗೆ ಆಚರಣೆ ಇದೆ ಇಲ್ವೇ, ಇದೆಲ್ಲ ಕೂಡ ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಏನು ಹೇಳ್ತಾ ಇದೆ, ಇದು ಸನ್ಮಾರ್ಗದಲ್ಲಿ ಯಾವ ರೀತಿ ಇದೆ, ಅದನ್ನು ಕೆಲವೊಂದು ಸೂಕ್ಷ್ಮವಾಗಿ ನಾವು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೋಡಿ, ಈಗ ಸೂರ್ಯಗ್ರಹಣ ಅನ್ನುವಂಥದ್ದು ನಮಗೆ ಗೋಚಾರ ಯಾವಾಗುತ್ತೆ, ಒಂದು ಬೆಳಗಿನ ಕಾಲದಲ್ಲಿ ಆದರೆ, ಅಂದರೆ ನಾವು ಹಗಲು ಆದರೆ ಈ ಸೂರ್ಯಗ್ರಹಣ ನಮಗೆ ಗೋಚಾರ ಆಗುತ್ತೆ, ಅದು ಗ್ರಹಣಾಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಚಂದ್ರಗ್ರಹಣ ಅನ್ನುವಂಥದ್ದು ರಾತ್ರಿ ಸಮಯದಲ್ಲಿ ಆದಾಗ ಅದು ಗೋಚಾರ ಆಗುತ್ತೆ, ನಾವು ಕಣ್ಣಿಗೆ ಕಾಣುತ್ತೆ, ಅದನ್ನು ನಾವು ಗ್ರಹಣಾಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಭಿನ್ನಾಭಿಪ್ರಾಯ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಮಧ್ಯಾಹ್ನನೇ ನಮಗೆ ಗ್ರಹಣ ಪ್ರಾರಂಭ ಆಗ್ತಿರೋದು. ಯಾಕಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಈಗ ಸಮಯ, ಎಲ್ಲ ಕಡೆ ನಿಮಗೆ ಸಮಯದ ಕೂಡ ಹೇಳ್ತಾ ಇರ್ತಾರೆ, ಮಧ್ಯಾಹ್ನ ಪ್ರಾರಂಭ ಆಗ್ತಾಯಿದೆ. ಅದರಲ್ಲಿ ಸೂರ್ಯೋದಯ ನಮಗೆ ಸಾಯಂಕಾಲ 6 ಗಂಟೆ ಮೇಲೆ ಚಂದ್ರೋದಯ ಆಗೋದು. ನಮಗೆ ಚಂದ್ರೋದಯ ಕಾಲಕ್ಕೆ ಆಲ್ರೆಡಿ ಅದು ಒಂದು ಮುಕ್ಕಾಲು ಭಾಗ ನಮಗೆ ಗ್ರಹಣ ಮುಗ್ದು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಈ ಗ್ರಹಣ ಸಮಯ ಅನ್ನುವಂಥದ್ದು ಇಷ್ಟು ಗಟ್ಟಿಗಳಲ್ಲಿ ಅದನ್ನು ನಾವು ಲೆಕ್ಕಾಚಾರ ಮಾಡ್ತಾರೆ. ಯಾಕಂದರೆ ಇಷ್ಟು ನಾವು 3 ಗಂಟೆ ಮೇಲೆ ಇದ್ರೇ ಅದು ಗ್ರಹಣಾಚರಣೆ ಅಂತ ಹೇಳ್ತಾರೆ. ಇಲ್ಲೇನಾಗ್ತಿದೆ, ಒಂದು ಗಳಿಗೆ ಮಾತ್ರನೇ ಇಲ್ಲಿ ನಮಗೆ ಗೋಚಾರ ಆಗ್ತಿರೋದು. ಹಾಗಾಗಿ ಕೆಲವೊಬ್ಬರೇನು ಹೇಳ್ತಾ ಇದ್ದಾರೆ, ಈ ಮೋಕ್ಷ ಕಾಲದಲ್ಲಿ ಮಾತ್ರನೇ ಈ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ಕೊಳ್ಳುವಂಥದ್ದು, ಅಥವಾ ಏನಾದರೂ ಮೋಕ್ಷ ಸ್ನಾನಾದಿಗಳನ್ನು ಮಾಡ್ಕೊಳ್ಳುವಂಥದ್ದು, ಏನಾದರೂ ತರ್ಪಣಗಳು ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಇನ್ನು ಈ ಒಂದು ಗ್ರಹಣದಿಂದ ಯಾವ್ಯಾವ ರಾಶಿಗಳಿಗೆ ಅಂತ ನೋಡಿ, ಈ ಗ್ರಹಣ ಏನಾಗ್ತಾ ಇದೆ, ನಮಗೆ ಗೋಚಾರ ಆದ್ರೂ ಗೋಚಾರ ಆಗಿಲ್ಲ ಅಂದ್ರೂ ಕೂಡ ರಾಶಿಗಳಿಗೆ ಬರುವಂತಹ ಕೆಲವೊಂದು ದೋಷಗಳು ಅದು ಇದ್ದೇ ಇರುತ್ತೆ. ಅದು ಯಾವ ರಾಶಿಗೆ ಬರುತ್ತೆ ಮತ್ತು ಯಾಕಾಗಿ ಏನೇನೆಲ್ಲ ತೊಂದರೆಗಳು ಅನುಭವಿಸ್ಬೋದು ಅದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಈ ಒಂದು ಕಾಲಮಾನದಲ್ಲಿ ಎಲ್ಲರೂ ಕೂಡ ತಿಳ್ಕೊಂಬಿಟ್ಟಿರ್ತಾರೆ. ಯಾಕಂದರೆ ಎಷ್ಟೋ ನಿಮಗೆ ಮೊಬೈಲ್ಸಲ್ಲೇ ಬರ್ತಾ ಇರುತ್ತೆ, ಯೂಟ್ಯೂಬ್ಸಲ್ಲಿ ಹೇಳ್ತಾ ಇರ್ತಾರೆ, ರೀಲ್ಸಲ್ಲಿ ಹೇಳ್ತಾ ಇರ್ತಾರೆ, ಈ ಗ್ರಹಗಳಿಗೆ ಈ ರೀತಿ ಆಗುತ್ತೆ, ಇವ್ರಿಗೆ ಶುಭ ಇದೆ, ಇವ್ರಿಗೆ ಅಶುಭ ಇದೆ ಅನ್ನೋದು. ಯಾಕೆ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗಿರುವಂಥದ್ದು. ನೋಡಿ, ಈಗ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ನಮಗೆ ಏನಿದು ಕೇತುಗ್ರಸ್ತ ಕ್ರಸ್ತೋದಯ ಚಂದ್ರಗ್ರಹಣ ಆಗ್ತಿರುವುದು. ಅಂದರೆ ಕೇತು ಮತ್ತು ಚಂದ್ರನಿಗೆ ಈ ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಯಾವ್ಯಾವ ರಾಶಿಗಳಿಗೆ ಅನಾನುಕೂಲಗಳಿದೆ, ಅಶುಭ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ಕೆಲವೊಂದಿಗೆ ಮಿಶ್ರ ಫಲಗಳು ಹೇಳ್ತಾ ಇರ್ತಾರೆ ಮತ್ತು ಶುಭ ಫಲಗಳು ಅಂತ. ಆದರೆ
ಈ ಅಶುಭ ಫಲಗಳು ಯಾರುಗಳಿದೆ ಅವರು ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾರು ಸಿಂಹರಾಶಿಗಳಿದ್ದೀರಾ, ನಿಮಗೆ ಜನ್ಮದಲ್ಲೇ ಈ ಗ್ರಹಣಾಚರಣೆ ಆಗ್ತಿರೋದ್ರಿಂದ ನಿಮಗೇನು ತೊಂದರೆಗಳಾಗುತ್ತೆ. ಇನ್ನು ಯಾಕಂದರೆ ವ್ಯಯಸ್ಥಾನ ಅಂತ ಹೇಳ್ತೀವಿ, 12ನೇ ಮನೆ. 12ನೇ ಮನೆ ಈ ಕನ್ಯಾ ರಾಶಿಯವರಿಗೆ 12ನೇ ಮನೆ ಆಗುತ್ತೆ. ಸಿಂಹ ಆದ ನಂತರ ಕನ್ಯಾ ರಾಶಿ ಇರುವಂಥದ್ದು. ಈ ಕನ್ಯಾ ರಾಶಿಗೆ 12ನೇ ಮನೆ ಇರೋದ್ರಿಂದ ಅವರಿಗೂ ಕೂಡ ತೊಂದರೆಗಳನ್ನು ನೋಡಬೇಕಾಗುತ್ತೆ. ಇನ್ನು ಈ ಮಕರ ರಾಶಿಯವರು ಹೋಗುತ್ತೆ ನೋಡಿ, ಯಾರು ಮಕರ ರಾಶಿಗಳಿದ್ದೀರಾ, ಅಷ್ಟಮ ಸ್ಥಾನದಲ್ಲಿ. ಸಾಮಾನ್ಯವಾಗಿ ಅಷ್ಟಮ ಸ್ಥಾನ ಅಂತ ಬಂದಾಗ ಇದು ಮಕರ ರಾಶಿಯವರಿಗೆ ತುಂಬ ಕಷ್ಟದ ದಿನ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟಮ ಅನ್ನುವಂಥದ್ದು ಕಷ್ಟ ಅಂತ, ಅಷ್ಟಮ ಕಷ್ಟಗಳು ಅಂತ ಹೇಳ್ತಾರೆ. ಆ ರೀತಿ ಅಷ್ಟಮದಲ್ಲಿರುವಂಥ ಮಕರ ರಾಶಿಯವ್ರಿಗೂ ಕೂಡ ನಿಮಗೆ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಕುಟುಂಬ ಸ್ಥಾನಕ್ಕೆ ತೊಂದರೆ ಆಗ್ತಾ ಇದೆ. ನಿಮಗೆ ನೋಡಿ ವೃಷಭ, ಮಿಥುನ, ಕಟಕ, ಸಿಂಹ ಅಂದರೆ 4ನೇ ಮನೆಯಲ್ಲಿ ನಿಮಗೆ ಗ್ರಹಣ ಆಗ್ತಿರುವಂಥದ್ದು. ಹಾಗಾಗಿ ಯಾರು ವೃಷಭ ರಾಶಿಯವರಿದ್ದೀರಾ ನಿಮಗೂ ಕೂಡ ಕಷ್ಟಗಳಿರುತ್ತೆ. ಇನ್ನು ಜನ್ಮದಲ್ಲಿರುವಂತಹ ಸಿಂಹರಾಶಿಯವರಿಗೆ ಏನೆಲ್ಲ ಕಷ್ಟಗಳು ಬರುತ್ತೆ ಅಂತ ನೋಡಿದಾಗ, ಯಾಕಂದರೆ ನೋಡಿ ನಿಮಗೆ ವೈಯಕ್ತಿಕ ವಿಚಾರಗಳು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳುತ್ತೆ. ಯಾರು ರಾಜಕೀಯದಲ್ಲಿರ್ತೀರಾ, ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗಾಗಲಿ ಅಥವಾ ಏನಾದರೂ ಈ ಗೌರ್ನಮೆಂಟ್ ವಿಚಾರದಲ್ಲಿ ಇರುವಂಥವ್ರಿಗಾಗಲಿ ಇವರಿಗೆ ಸ್ವಲ್ಪ ತೊಂದರೆಗಳು, ಸ್ವಲ್ಪ ಏನೆಲ್ಲ ಜಾಸ್ತಿನೇ ತೊಂದರೆಗಳು, ಯಾಕಂದರೆ ನಿಮ್ಮ ಜನ್ಮದಲ್ಲೇ ಆಗ್ತಿರುವಂಥದ್ದು. ಹಾಗಾಗಿ ತುಂಬ ಜಾಗ್ರತೆ ವಹಿಸಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಏನಾದರೂ ಕೆಲವೊಂದು ಪೂರ್ವಾರ್ಜಿತ ರೋಗ ರುಜಿನಗಳು ಅಂತ ಹೇಳ್ತೀವಿ, ನೀವು ಹುಟ್ಟಿನಿಂದ ಕೂಡ ಕೆಲವೊಂದು ಆ ಒಂದು ಅನಾರೋಗ್ಯವನ್ನು ಕ್ಯಾರಿ ಮಾಡ್ಕೊಂಡ್ಬಂದಿರ್ತೀರ. ಯಾವುದೋ ಏನೋ ಒಂದು ತೊಂದರೆ ಆಗ್ತಿರುತ್ತೆ. ಕೆಲವರಿಗೆ ಈ ಮೂಳೆಗೆ ಸಂಬಂಧಪಟ್ಟಂಥ ತೊಂದರೆಗಳು, ಕೆಲವೊಬ್ಬರಿಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ತಾ ಇರುತ್ತೆ, ಶೀತಕ್ಕೆ ಸಂಬಂಧಪಟ್ಟಂಥದ್ದು. ಯಾಕಂದರೆ ಚಂದ್ರ ನಾವು ಈ ಶೀತಕಾರಕ ಅಂತ ಹೇಳ್ತೀವಿ. ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿದ್ರೆ ಅದು ಉಲ್ಬಣಗೊಳ್ಳುತ್ತೆ ಅಂತ ಹೇಳುತ್ತೆ. ಯಾರು ಸಿಂಹರಾಶಿಗಳಿದ್ದೀರಾ ತುಂಬ ಜಾಗ್ರತೆ ವಹಿಸಬೇಕಾಗುತ್ತೆ. ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದು, ಆರೋಗ್ಯ ಸಮಸ್ಯೆ ಏನಾದರೂ ನಿಮಗೆ ಮತ್ತೆ ಜಾಸ್ತಿ ಆಗ್ತಾ ಇತ್ತು ಅಂತಂದರೆ ಈ ಗ್ರಹಣದ ನಂತರ ಈ 1 ತಿಂಗಳ ಕಾಲ, 15ರಿಂದ 1 ತಿಂಗಳ ಕಾಲ ತುಂಬ ಜಾಗ್ರತೆ ವಹಿಸಬೇಕಾಗುತ್ತೆ. ಮತ್ತು ಏನಾದರೂ ಶುಭ ಕಾರ್ಯಗಳನ್ನ ಇಟ್ಕೊಂಡಿದ್ರೆ ಯಾರು ಸಿಂಹರಾಶಿಗಳಿದ್ದೀರಾ ಈ 15ರಿಂದ 1 ತಿಂಗಳ ಕಾಲ, ಯಾಕಂದರೆ ನಿಮ್ಗೆ ಅಮಾವಾಸ್ಯೆ ಆಗೋವರೆಗೂ ಕೂಡ ಸ್ವಲ್ಪ ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ನೀವು. ಯಾಕಂದರೆ ಗ್ರಹಣಾಚರಣೆಯ ಪೂರ್ಣ ನಿಮಗೆ ಅಶುಭ ಫಲ ನಿಮ್ಮ ಮೇಲೆ ಇರೋದ್ರಿಂದ. ಹಾಗಾಗಿ ಅದಕ್ಕೆ ಪರಿಹಾರಗಳನ್ನು ಕೂಡ ನೀವು ತಿಳ್ಕೊಂಬಿಡಿ. ನೋಡಿ, ಸರಳವಾಗಿರುವಂಥದ್ದು, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಇದು ಖಗೋಳಶಾಸ್ತ್ರದಲ್ಲಿ ಆಗುವಂಥದ್ದು. ಇನ್ನು ನೋಡಿ, ಇದನ್ನು ನಾವು ಎಷ್ಟೋ ವರ್ಷಗಳ ಕಾಲದಿಂದನೂ ಕೂಡ ಪಂಚಾಂಗಗಳಲ್ಲಿ ನಿಮಗೆ ಬರೆದಿಟ್ಬಿಟ್ಟಿದ್ದಾರೆ ಇಂಥ ದಿನ ಅಂತ. ಇದೇನೋ ಇವತ್ತು ಗ್ರಹಣ ಆಗ್ತಿರೋದಾರೋ ವಿಜ್ಞಾನಿಗಳು ಹೇಳಿರೋದು ಅದಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು. ಇದನ್ನು ನಾವು ಹಿಂದಿನ ಕೂಡ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಹಾಗಾಗಿ ಇದಕ್ಕೆ ಏನು ದೋಷಗಳಾಗುತ್ತೆ ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ಆಯಿತು. ಏನೋ ನಮ್ಮದು ಸಿಂಹರಾಶಿನಪ್ಪ, ನಮ್ಮ ಸಿಂಹರಾಶಿಯಲ್ಲಿ ಏನೋ ಗ್ರಹಣ ಆಗ್ಬಿಟ್ಟಿದೆ ಅಂತೆ, ಗ್ರಹಣ ನಿಮಗೆ ಹಿಡ್ಕೊಳ್ಳುತ್ತೆ ಅಷ್ಟೇ. ಯಾಕಂದರೆ ಯಾರು ಯೋಚನೆ ಮಾಡ್ತಾರೆ ಅವ್ರಿಗೆ ಗ್ರಹಣ ಹಿಡ್ಕೊಂಡ್ಬಿಡುತ್ತೆ, ಅದಲ್ಲ ಅದು. ಯಾಕಂದರೆ ಗ್ರಹಣ ಆಗ್ತಿರೋದು ಅಲ್ಲಿ ಕೇತು ಮತ್ತು ಚಂದ್ರರಿಗೆ, ನಿಮಗಲ್ಲ. ಆದರೆ ನಿಮಗಿರುವಂತಹ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶಗಳಂತೂ ಇದ್ದೇ ಇರುತ್ತೆ. ಚಂದ್ರ, ಯಾರು ಈ ಸಿಂಹರಾಶಿಗಳಿದ್ದೀರಾ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ನೋಡಿ, ಬೆಳ್ಳಿ ದಾನ ಮಾಡಿ, ಆಗಲ್ವಾ, ಒಂದು ಅಕ್ಕಿಯಿಂದ ದಾನ ಮಾಡಿ, ಇಲ್ವಾ ಬಿಳಿ ವಸ್ತ್ರ ಅಥವಾ ಬಿಳಿ ಬಣ್ಣದ ಯಾವುದೇ ವಸ್ತುಗಳನ್ನು ಯಾರು ಈಗ ಅಶಕ್ತರಿರ್ತಾರೆ ಅಥವಾ ಯಾರಿಗೆ ಅದು ಅದರಿಂದ ಅನುಕೂಲಗಳನ್ನು ತರುತ್ತೆ ಅಂಥವ್ರಿಗೆ, ಬಡವರಿಗೆ ದಾನ ಮಾಡಿ, ಅಥವಾ ಯಾವುದೋ ಒಂದು ಅರ್ಚಕರಿಗೂ ಅಥವಾ ಪುರೋಹಿತರಿಗೆ ದಾನ ಮಾಡೋದ್ರಿಂದ ನಿಮಗೆ ಆ ಚಂದ್ರನಿಂದ ಬರುವಂಥದ್ದು. ಇನ್ನು ನಿಮ್ಮ ಸಿಂಹರಾಶಿ ರಾಶ್ಯಾಧಿಪತಿ ರವಿ ಆಗಿರೋದ್ರಿಂದ ನೋಡಿ, ಈ ರವಿ ರಾಶ್ಯಾಧಿಪತಿ ಆಗಿರೋದ್ರಿಂದ ನಿಮಗೆ ಏನು ಹೇಳೋದು, ಯಾರು ರಾಜಕೀಯದಲ್ಲಿ ಇರ್ತೀರಾ ತೊಂದರೆಗಳಾಗುತ್ತೆ, ಹುಷಾರಾಗಿರಬೇಕು. ಅಥವಾ ಗೌರ್ಮೆಂಟ್ ಕೆಲಸ ಅಥವಾ ಏನೋ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರೀತಾ ಇರ್ತೀರಾ, ವಿದ್ಯಾಭ್ಯಾಸ ಮಾಡ್ತಾ ಇರ್ತೀರಾ, ಅಂಥವ್ರು ಯಾರಲ್ಲಿ ಇರ್ತೀರಾ ನೀವು ಕೆಂಪು ವಸ್ತ್ರವನ್ನು ದಾನ ಮಾಡುವಂಥದ್ದು. ಯಾಕೆಂದರೆ ಸೂರ್ಯ ನೀವು ಆಕ್ಟಿವ್ ಮಾಡ್ಕೊಳ್ಬೇಕಾಗುತ್ತೆ, ಚಂದ್ರನ ಬಲಗೊಳಿಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆ ರಾಹು ಕೂಡ ಇಲ್ಲಿ ಏನು ಅದ್ರ ಜೊತೆ ಈ ಕೇತು ಗ್ರಹ ಕೂಡ ನಿಮಗೆ ಗ್ರಹಕ್ಕೀಡಾಗಿರೋದ್ರಿಂದ ಹುರುಳಿ ಕಾಳುಗಳನ್ನು ನೋಡಿ, ಹುರುಳಿ ಕಾಳು ಅಥವಾ ಅದ್ರ ಜೊತೆ ಗೋಧಿ ಮತ್ತು ಅಕ್ಕಿ, ಈ 3 ನೋಡಿ. ಒಂದು ಹುರುಳಿಕಾಳನ್ನು ನಾವು ಕೇತುಗೆ ನೋಡ್ತೀವಿ, ಗೋಧಿ ಸೂರ್ಯನಿಗೆ ನೋಡ್ತೀವಿ, ಇನ್ನು ಅಕ್ಕಿಯನ್ನು ಚಂದ್ರನಿಗೆ ನೋಡ್ತೀವಿ. ಈ 3 ಧಾನ್ಯಗಳನ್ನು ನೀವು ದಾನ ಮಾಡಿ. ಎಷ್ಟಾಗುತ್ತೋ ಅಷ್ಟು ನೋಡಿ, ಇಷ್ಟೇ ಮಾಡಬೇಕು ಎಷ್ಟೋ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಕೈಲಿ ನಿಮಗೆ ಶಕ್ತಿ ಎಷ್ಟಿದೆ ಅಷ್ಟನ್ನು ನೀವು ದಾನ ಮಾಡೋದ್ರಿಂದ ಏನಾಗುತ್ತೆ, ಈ ಗ್ರಹಣದ ಅಶುಭ ಬಲ ನಿಮಗೆ ಕಡಿಮೆ ಆಗುವಂಥದ್ದಾಗುತ್ತೆ. ಅದ್ರ ಜೊತೆಲೂ ಕೂಡ ಯಾವುದೇ ಶುಭ ಕಾರ್ಯಗಳನ್ನು ಈ 15 ದಿನಗಳಿಂದ 1 ತಿಂಗಳವರೆಗೂ ಚಿಂತೆ ಮಾಡಬೇಡಿ, ಅದ್ರ ಕಡೆ ಹೋಗಲೇಬೇಡಿ, ಅದು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಬಾರ್ದು. ಇನ್ನು ಈ ವ್ಯಯಸ್ಥಾನದಲ್ಲಿ ಕನ್ಯಾ ರಾಶಿಯವರು ನೋಡಿ, ಯಾರೆಲ್ಲ ನೀವು ಕನ್ಯಾ ರಾಶಿಗಳಿದ್ರೆ ವ್ಯಯಸ್ಥಾನದಲ್ಲಿ ನಿಮಗೆ ಇರೋದ್ರಿಂದ
ನೀವು ಕೂಡ ಏನಾಗುತ್ತೆ ಹಣಕಾಸಿನ ವಿಚಾರ ಅಥವಾ ಏನಾದರೂ ಬಿಸ್ನೆಸ್ ಇಟ್ಕೊಂಡಿದ್ರೆ ಆ ಬಿಸ್ನೆಸ್ಗೆ ಹೊಡೆತ ಬೀಳುವಂಥದ್ದಾಗುತ್ತೆ. ಸ್ವಲ್ಪ ಕಷ್ಟದ ದಿನಗಳನ್ನು ನೀವು ನೋಡಬೇಕಾಗುತ್ತೆ. ಇನ್ನು ಮಕರ ರಾಶಿಯವರು ಇರೋದ್ರಿಂದ ನೋಡಿ, ಮಕರ ರಾಶಿಯವರು ಜಾಗೃತರಾಗಿರಬೇಕಾಗುತ್ತೆ. ಮಕರ ರಾಶಿಯವರಿಗೆ ನಿಮಗೆ ಅಷ್ಟಮ ಶನಿ ನೋಡಿ. ಒಂದು ವಿಚಾರ, ಮಕರ ರಾಶಿಯವರು ಇವಾಗಿನ 7:30 ಮುಗಿದೋಗಿದೆ. ವಾಹನದಲ್ಲಿ ಓಡಾಡುವಾಗ ಜಾಗೃತರಾಗಿರಬೇಕು. ಆಕ್ಸಿಡೆಂಟ್ಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಮರಣ ಹೊಂದುವಂತಹ ಸನ್ನಿವೇಶ ಕೂಡ ನೋಡ್ಬೋದು ನೀವು. ಈ 15 ದಿನ ಏನಿದೆ ಗ್ರಹಣ ಆಗಿ ಅಮಾವಾಸ್ಯವರೆಗೂ ತುಂಬ ಜಾಗೃತರಾಗಿರಬೇಕಾಗುತ್ತೆ ನೀವು. ಯಾಕೆಂದರೆ ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಇರುವಂಥದ್ದು, ಅದರಲ್ಲಿ ಕೂಡ ನಿಮ್ಮ ಮಕರ ರಾಶಿಯಾಧಿಪತಿ ಶನಿಗ್ರಹ ಆಗಿರೋದ್ರಿಂದ ನೀವಿಷ್ಟೇ ಮಾಡ್ಕೊಳ್ಳಿ. ಏನಾದರೂ ಭಯ ಆಗ್ತಿದೆಯಾ, ನಿಮ್ಗೆ ಏನಾದ್ರು ತೊಂದರೆಗಳಾಗ್ತಾ ಇತ್ತು ಅಂತಂದರೆ ಆಂಜನೇಯನ ದರ್ಶನ ಮಾಡ್ಕೊಳ್ಳುವಂಥದ್ದು, ಆಂಜನೇಯ ಸ್ವಾಮಿ ಮೊರೆ ಹೋಗ್ಬೇಕು ನೀವು. ಹನುಮಾನ್ ಚಾಲೀಸ್ ಪಠಣ ಮಾಡಿ, ಹನುಮಾನ್ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಆ ಒಂದು ಏನಿದೆ ಗ್ರಹಣದ ಒಂದು ಅಶುಭ ಫಲಗಳು ಕಡಿಮೆ ಆಗುವಂಥದ್ದಾಗುತ್ತೆ. ಅದ್ರ ಜೊತೆ ಎಳ್ಳನ್ನು ದಾನ ಮಾಡಿ. ಯಾಕೆಂದರೆ ಎಳ್ಳು ಶನಿಗೆ ನೋಡ್ತೀವಿ, ನಿಮ್ಮ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ಕೂಡ ನಿಮಗೆ ಅನುಕೂಲಗಳನ್ನು ತರುತ್ತೆ. ಇನ್ನು ನಾನು ಹೇಳ್ದೆ ಈಗ ವೃಷಭ ರಾಶಿಯವರು ಅಂತ, ಯಾರೆಲ್ಲ ವೃಷಭ ರಾಶಿಯವರು ಇದ್ದೀರಾ ತುಂಬ ಜಾಗೃತ ವಹಿಸಬೇಕಾಗುತ್ತೆ. ಯಾಕಂದರೆ ವೃಷಭ ರಾಶಿಯವರಿಗೆ 4ನೇ ಸ್ಥಾನ ಕುಟುಂಬ ಸ್ಥಾನ ಅಂತ ನೋಡಿ. ತಾಯಿಗೆ ತೊಂದರೆಗಳಾಗ್ಬೋದು. ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ, ಕುಟುಂಬದಲ್ಲಿರುವಂತಹ ಆಸ್ತಿ ವಿಚಾರದಲ್ಲಿ ತೊಂದರೆಗಳಾಗ್ಬಿಡುತ್ತೆ. ಏನಾದರೂ ಆಸ್ತಿ ಹಂಚಿಕೆನೋ ಅಥವಾ ಆಸ್ತಿ ಮಾರಾಟ ಮಾಡಬೇಕು ಅಂದ್ಕೊಂಡು ಏನಾದರೂ ಇದ್ದರೆ ವೃಷಭ ರಾಶಿಯವರು ಈ 15ರಿಂದ 1 ತಿಂಗಳ ಕಾಲ ನೋಡಿ ತುಂಬ ಹುಷಾರಾಗಿರಿ. 15 ದಿನವರೆಗೂ ಮಾತ್ರ ಯಾವ ಕೆಲಸನೂ ಕೂಡ ನೀವು ಮಾಡ್ಕೊಳ್ಳೇಬಾರ್ದು. ಇದರಿಂದ ಏನಾಗುತ್ತೆ ತುಂಬ ಕಷ್ಟದ ದಿನಗಳು ನೋಡಿ. ನೀವೇನು ಇಷ್ಟೇ ಮಾಡಬೇಕು, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ಕೊಳ್ಳಿ, ನೀವು ಕುಲದೇವತೆಯನ್ನು ಆರಾಧನೆ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಕುಟುಂಬವನ್ನು ಕಾಪಾಡುವಂಥವಳು ನಿಮ್ಮ ದೇವತೆನೇ. ಮನೆದೇವರು ಯಾರಿದ್ದಾರೆ ಆ ಮನೆದೇವ್ರಿಗೆ ಹೋಗಿ ಬರುವಂಥದ್ದು, ಅಥವಾ ಮನೆದೇವರನ್ನು ನೆನೆಸ್ಕೊಳ್ಳುವಂಥದ್ದು, ಅಥವಾ ಯಾವುದಾದ್ರೂ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಅಥವಾ ಕೇಳಿಸ್ಕೊಂಡ್ರೂ ಕೂಡ ನಿಮಗೆ ಎಷ್ಟೋ ಫಲ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಯಾರೆಲ್ಲ ಈ ವೃಷಭ ರಾಶಿಗಳಿದ್ರೆ ತುಂಬ ಜಾಗೃತರಾಗಿರಬೇಕು. ಕುಟುಂಬದಲ್ಲಿ ಯಾರಿರ್ತಾರೆ, ತಂದೆ ತಾಯಿ ಅಣ್ಣ ತಮ್ಮಂದಿರು, ಇವರು ಒಟ್ಟಿಗಿದ್ದಾಗ ಜಾಗೃತರಾಗಿರಿ. ಯಾವುದೇ ಶುಭ ಕಾರ್ಯಗಳು ಕೂಡ ನೀವು ಕೂಡ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈ ಒಂದು 15 ದಿನ ಯಾರೆಲ್ಲ ಈ ವೃಷಭ ರಾಶಿಯವರು ಇದ್ದೀರಾ ತುಂಬ ಜಾಗ್ರತೆ ವಹಿಸಬೇಕಾಗುತ್ತೆ. ಇನ್ನು ಶುಭ ರಾಶಿಗಳು ಅಂತ ಹೇಳ್ತೀವಿ ಗ್ರಹಣ ಕಾಲದಲ್ಲಿ ಮಿಥುನ, ತುಲಾ ಮತ್ತು ವೃಶ್ಚಿಕ, ಮೀನ ರಾಶಿಯವರಿಗೆ ಶುಭ ಫಲ ಅಂತ ಹೇಳ್ತಾ ಇದೆ. ಏನಾದರೂ ಗ್ರಹಣದ ನಂತರ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳು ಏನಾದರೂ ಅಂದ್ಕೊಂಡಿದ್ರೆ ನಿಮಗೆ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಹಾಗಾದರೆ ನೀವು ಕೂಡ ಏನು ಈಗ ಚಂದ್ರನಿಗೆ ಮತ್ತು ಗ್ರಹಣಕ್ಕೆ ಸಂಬಂಧಪಟ್ಟಂತಹ ಈ ಕೇತುವಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ದಾನ ಮಾಡೋದ್ರಿಂದನೂ ಕೂಡ ನಿಮಗೆ ಅಭಿವೃದ್ಧಿ ನೋಡಿ. ಅದು ಏನೋ ಶುಭ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀರಾ, ಕೆಲವರು ಹೇಳ್ತಿದ್ದಾರೆ ನಿಮಗೆಲ್ಲ ಶುಭ ಫಲ ಅಂತ, ಆದರೂ ಏನೂ ಆಗ್ತಾ ಇಲ್ಲ ಅಂತಂದರೆ ಏನೋ ಮದುವೆ ಏನೋ ನೋಡ್ತಾ ಇದ್ದೀರಾ, ಮದುವೆ ಆಗಬೇಕು ಗುರುಗಳೇ, ಇವಾಗ ಏನಾದರೂ ಹೆಣ್ಣು ನೋಡ್ಬೋದಾ, ಈ ಸಮಯದಲ್ಲಿ ಏನಾದರೂ ಆಗುತ್ತೆ ಅಂದರೆ ಆಗುತ್ತೆ. ಆದರೆ ಕೆಲವೊಂದು ಪೂರ್ವಾರ್ಜಿತ ಕರ್ಮ ಫಲಗಳು ಕೂಡ ಇರೋದ್ರಿಂದ ನೀವೇನು ಮಾಡಬೇಕು, ಈ ದಾನಾದಿಗಳನ್ನು ಮಾಡಿ ಮುಂದೆ ಹೋಗಿ. ಬೇಕೆಂದರೆ ಯಾವುದು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಏನೋ ಪೂಜೆ ವ್ರತ ಹೋಮ ಗೀಮ ಏನೂ ಬೇಕಾಗಿಲ್ಲ. ನಿಮಗೆ ದಾನದಿಂದಲೇ ನಿಮಗೆ ಎಷ್ಟೋ ಪುಣ್ಯ ಫಲ ಸಿಗುವಂಥದ್ದಾಗುತ್ತೆ. ಅಥವಾ ಅದ್ರ ಜೊತೆ ನೀವೇನು ಮಾಡಬೇಕು, ಈ ಹಸುಗಳಿಗೆ ಕೆಲವೊಂದು ಆಹಾರಗಳನ್ನು ಕೊಡುವಂಥದ್ರಿಂದ ಕೂಡ, ಹುಲ್ಲು ತಿನ್ನಿಸೋದು ಅಥವಾ ಗೋಗ್ರಾಸವನ್ನು ಕೊಡೋದ್ರಿಂದ ಕೂಡ ನಿಮಗೆ ಈ ಗ್ರಹಣ ದೋಷ ಪರಿಹಾರ ಆಗುವಂಥದ್ದಾಗುತ್ತೆ. ಇನ್ನು ಮಿಶ್ರ ಫಲಗಳು ಮೇಷ, ಕರ್ಕಾಟಕ ಮತ್ತು ಧನುರ್, ಕುಂಭರಾಶಿಯವರಿಗೆ ಆ ಮಿಶ್ರ ಫಲ ಇರುವಂಥದ್ದು. ನಿಮಗೆ ಒಂದು ಕಡೆ ಶುಭ ಇದೆ, ಇನ್ನೊಂದು ಕಡೆ ಅಶುಭ, ಮಿಶ್ರ ಫಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವಂತ ನ್ಯೂಟ್ರಲ್ ಇದ್ದಂಗೆ, ಏನು ತೊಂದರೆ ಇಲ್ಲ, ನಿಮಗೆ ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ, ಏನು ಚಿಂತೆ ಇಲ್ಲ. ಆದರೆ ಹಂಗಂತ ನೀವು ಯಾವುದೋ ಕೆಲಸ ಕಾರ್ಯ ಮಾಡಬೇಕು ಮಾಡಬಾರ್ದೇನಿಲ್ಲ. ನಿಮ್ಮ ಕೆಲಸಗಳೇನಿದೆ ನೀವು ಮಾಡ್ಕೊಂಡು ಹೋಗಿ. ನೀವು ಈಗ ಗ್ರಹಣಾಚರಣೆ ನಂತರ ಏನು ಮಾಡಬೇಕು, ಶಿವನ ದೇವಸ್ಥಾನಕ್ಕೆ ಹೋಗಿ. ನಾಳೆ ಸಾಯಂಕಾಲದಲ್ಲಿ ಮೋಕ್ಷ ಸ್ನಾನ ಅಂತ ಹೇಳ್ತೀವಿ. ನೀವು ಒಂದು 6:30 ಮೇಲೆ ಒಂದು 7 ಗಂಟೆ ಮೇಲೇ ನೀವು ಸ್ನಾನ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಎಲ್ಲಾದರೂ ಇದ್ದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅದೊಂದು ಅರ್ಚನೆ ಮಾಡ್ಕೊಂಡು ಬನ್ನಿ, ಎಲ್ಲ ರಾಶಿಯವರೆಗೂ ಕೂಡ. ಯಾಕಂದರೆ ಯಾವಾಗ ಗ್ರಹಣ ಬಿಡುತ್ತೆ ಅದಾದ ನಂತರ ಸ್ನಾನಾದಿಗಳನ್ನು ಮಾಡಲೇಬೇಕು. ಸ್ನಾನ ಆದ ನಂತರ ಇಲ್ಲ ನಿಮ್ಗೆ ಅವಕಾಶಗಳಿಲ್ವಾ, ದೇವಸ್ಥಾನಕ್ಕೆ ಎಲ್ಲರೂ ಹೋಗೋಕ್ಕಾಗ್ತಾ ಇಲ್ವೋ, ಮನೆಯಲ್ಲೇ ಎಲ್ಲ ಶುಚಿ ಮಾಡಬೇಕು. ಈಗ ಅಂದರೆ ನಿಮ್ಗೆ ನೋಡಿ ಮೋಕ್ಷ ಕಾಲ 6:48 ಸಂಜೆ ಮುಗಿದೋಗ್ಬಿಡುತ್ತೆ. 7 ಗಂಟೆ ಅಂದ್ಕೊಳ್ಳಿ. 7 ಗಂಟೆ ಅಷ್ಟೊತ್ತಿಗೆ ನೀವೇನು ಮಾಡಬೇಕು, ಮನೇಲಿರುವ ದೇವರುಗಳನ್ನೆಲ್ಲ ಶುಚಿ ಮಾಡಿ ಒಂದು ಅಭಿಷೇಕವನ್ನು ಮಾಡಿ. ನೋಡಿ ನಿಮ್ಗೆ ಅಭಿಷೇಕ ಪಂಚಾಮೃತ ಸಿಗೋದಿಲ್ವಾ, ಹಾಲು ಸಿಗೋದಿಲ್ಲ, ಮೊಸರು ಇಲ್ವಾ, ನೀರಲ್ಲೇ ಜಲಾಭಿಷೇಕ ಮಾಡಿ ಸಾಕು. ನಿಮ್ಗೆ ಯಾರು ಇಷ್ಟಲಿಂಗ ಪೂಜೆ ಮಾಡ್ತಾ ಇರ್ತಾರೆ, ಲಿಂಗಾರ್ಚನೆ ಮಾಡುವಂಥವ್ರು, ಆ ಲಿಂಗಕ್ಕೆ ಇವತ್ತು ನೀವು ಗಂಗಾಭಿಷೇಕ ಮಾಡಿ ಸಾಕು. ನಿಮಗೆ ಕ್ಷೀರಾಭಿಷೇಕ ಆಗಿಲ್ವಾ, ಗಂಗಾಭಿಷೇಕನಾದರೂ ಮಾಡಿ. ಅಥವಾ ಕೆಲವರು ಸಾಲಿಗ್ರಾಮ ಇಟ್ಕೊಂಡಿರ್ತೀರಾ, ತುಳಸಿ ತೀರ್ಥದಿಂದ ನೀವು ಈ ದಿನ ಸಾಯಂಕಾಲದಲ್ಲಿ ಪೂಜಾದಿಗಳನ್ನು ಮಾಡ್ಕೊಳ್ಳಿ. ನಿಮಗೆ ಅಭಿವೃದ್ಧಿ ಆಗುತ್ತೆ. ನೀವು ಯಾವ ರಾಶಿ ಆಗಿದ್ರೂ ಕೂಡ ಅಭಿವೃದ್ಧಿ ಸಂಕೇತ. ಆದರೆ ಯಾರಿದ್ದಾರೆ ಈ ವೃಷಭ ಆಗ್ಬೋದು, ಸಿಂಹ, ಕನ್ಯಾ ಅಥವಾ ಮಕರ ರಾಶಿಯವರಾದರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಯಾಕಂದರೆ 15ರಿಂದ 1 ತಿಂಗಳವರೆಗೂ ಕೂಡ ಈ ಗ್ರಹಣದ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಹಾಗಾಗಿ
ಅದ್ರ ಜೊತೆ ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳ್ತಾರೆ. ಎಷ್ಟೋ ಕಡೆ ನೀವು ಈ ಮೊಬೈಲ್ಸಲ್ಲೇ ಬರ್ತಾ ಇರುತ್ತೆ, ಇಲ್ಲ ಮಂತ್ರ ಗೊತ್ತಿಲ್ಲ ಅಂತಂದರೆ ನೀವು ಚಂದ್ರನ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಅಥವಾ ಈ ರವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಕೂಡ ನೀವು ಜಪ ಮಾಡ್ಬೋದು, ಸಿಂಹ ರಾಶಿಯವರು ಮಾಡ್ಕೊಳ್ತಾ. ಇನ್ನು ಕನ್ಯಾ ರಾಶಿಯವರಿಗೆ ಬುಧನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು, ಅಥವಾ ಯಾರು ಈ ಇದು ಮಕರ ರಾಶಿಗಳಿದ್ದೀರ ಇದು ಶನೇಶ್ವರನಿಗೆ ಸಂಬಂಧಪಟ್ಟಂಥ ಮಂತ್ರಗಳಾಗ್ಬೋದು, ಅಥವಾ ಹನುಮನ್ಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀವು ಜಪ ಮಾಡೋದ್ರಿಂದ, ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಿಮಗೆ ಈ ಗ್ರಹಣದ ಪ್ರಭಾವ ಕಡಿಮೆ ಆಗುವಂಥದ್ದಾಗುತ್ತೆ. ಅಭಿವೃದ್ಧಿ ಸಂಕೇತ ಕೂಡ ನಿಮಗೆ ಇರುವಂಥದ್ದು. ಎಸ್ ವೀಕ್ಷಕರೇ, ಗ್ರಹಣದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಗುರೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಯಾವ ಸಮಯ ಏನು ಆಚರಣೆ ಮಾಡಬೇಕು ಮತ್ತು ಹೇಗಿರಬೇಕು, ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಕಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.